ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಜಾವನ ಪ್ರಾರ್ಥನೆಯಲ್ಲಿ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ. ಕರ್ತನು ಇವತ್ತಿನ ದಿವಸವೂ ಕೂಡ ನಮ್ಮ ಜೊತೆ ಮಾತನಾಡಲಿಕ್ಕಿದ್ದಾನೆ. ನಾಳೆ ದಿವಸ ಸಬ್ಬತ್ ದಿನ ಕರ್ತನು ನಮ್ಮನ್ನ ಸಿದ್ಧನಾಗಿ ಶುದ್ಧರನ್ನಾಗಿ ಆತನ ಆಲಯದಲ್ಲಿ ನಿಲ್ಲಿಸುವುದಕ್ಕೋಸ್ಕರವಾಗಿ ಪ್ರಾರ್ಥನೆ ಪೂರ್ವಕವಾಗಿರೋಣ. ಇವತ್ತಿನ ದಿವಸ ನಾವು ಹೊಸ ಸಂದೇಶದಲ್ಲಿ ಹೋಗ್ತಾ ಇದ್ದೇವೆ. ಹೊಸ ಸಂದೇಶದ ಟಾಪಿಕ್ ಕಡೆಗೆ ನಾವು ಸತ್ಯವೇದವನ್ನ ಆದಿಕಾಂಡ 22ನೇ ಅಧ್ಯಾಯಕ್ಕೆ ಸತ್ಯವೇದವನ್ನು ತಿರುಗಿಸೋಣ. ಆದಿಕಾಂಡ 22ನೇ ಅಧ್ಯಾಯ. ಕರ್ತನ ಪರಿಶುದ್ಧ ಎಲ್ಲರಿಗೂ ಚಿರಪರಿಚಿತವಾದ ಒಬ್ಬ ದೇವ ಭಕ್ತನ ಜೀವಿತದಲ್ಲಿ ನಡೆದಂತ ಘಟನೆಯನ್ನು ನಾವು ಅಲ್ಲಿ ಓದ್ತಾ ಇದ್ದೇವೆ. ಹಲ್ಲೆಲೂಯ. ಆದಿಕಾಂಡ 22ನೇ ಅಧ್ಯಾಯದಲ್ಲಿ ನಾವಲ್ಲಿ ವಾಕ್ಯವನ್ನು ಓದುವಾಗಲೇ ನಮಗೆ ಕೆಲವು ವಿಚಾರಗಳನ್ನ ಗಮನಿಸಬೇಕು, ಅಥವಾ ಹಿಂದೆ ನಡೆದಂತ ವಿಚಾರಗಳನ್ನು ಗಮನಿಸಬೇಕು ಅನ್ನೋದನ್ನು ಹೇಳಿಕೊಡುತ್ತದೆ. ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ಹಲ್ಲೆಲೂಯ. ಈ ಸಂಗತಿಗಳು ಆದ ಮೇಲೆ, ಯಾವ ಸಂಗತಿಗಳು ಆದ ಮೇಲೆ? ಇದಕ್ಕಿಂತ ಮುಂಚೆ ಏನೇನು ನಡೆದಿದ್ದಾವೆ? ನಾವು ಇಂದಿನ ಒಂದು ಚಾಪ್ಟರ್ ಅನ್ನು ಓದುವುದಾದ್ರೆ, ಮೊದಲನೇದಾಗಿ ಈ ಅಬ್ರಹಾಮನು ತನ್ನ ಒಂದು ಸಂತಾನಕ್ಕೋಸ್ಕರ ಕಾಯ್ತಾ ಇದ್ದ. ಕಾದು ಕುತ್ಕೊಂಡಾಗ ತನ್ನ ದೇವರ ವಾಗ್ದಾನವನ್ನು ಹೊಂದಿಕೊಂಡ, ನಿನಗೆ ನಾನು ಸಂತಾನವನ್ನು ಕೊಡ್ತೇನೆ, ನಿನ್ನ ಸಂತಾನವನ್ನು ನಾನು ವಸ್ತುವಿನಷ್ಟು ನಕ್ಷತ್ರದಷ್ಟು ಹೆಚ್ಚಿಸ್ತೇನೆ, ಮತ್ತು ಅದನ್ನ ಆ ಸಂತಾನವನ್ನ ನಾನು ತಲೆಮಾರನ್ನ ಆಶೀರ್ವಾದ ಮಾಡ್ತೇನೆ. ಅದೇ ರೀತಿಯಲ್ಲಿ ಇನ್ನೂ ಅನೇಕ ವಿಚಾರಗಳನ್ನ ಹೇಳ್ತಾರೆ. ತದನಂತರ ಆ ವಿಚಾರನ ಹೇಳಿದ ನಂತರ ಅದರ ಮಧ್ಯದಲ್ಲಿ ಸಾರಳು ಹಾಗರಳೆಂಬ ದಾಸಿಯನ್ನ ಅಬ್ರಹಾಮನ ಜೊತೆ ಬಿಟ್ಟು ತದನಂತರ ಇಷ್ಮಾಯೇಲನೆಂಬ ಮಗನು ಯಾರಿಗೂ ಹುಟ್ಟುತ್ತಾನೆ? ಅಬ್ರಹಾಮನಿಗೆ ಹುಟ್ಟುತ್ತಾನೆ. ಅಬ್ರಹಾಮನಿಗೆ ಹುಟ್ಟಿದ ನಂತರ ತನ್ನ ವಾಗ್ದಾನ ಪುತ್ರನು ಅವನೇ ತಂದ್ಕೊಂಡು ಅಬ್ರಹಾಮನ ಅಂದುಕೊಂಡಿರ್ತಾನೆ. ಆದರೆ ಕರ್ತನ ಹೇಳ್ತಾ ಇದ್ದಾನೆ, ನಾನು ನಿನಗೆ ಯಾರ ಮುಖಾಂತರವಾಗಿ ಸಂತಾನವನ್ನು ಉಂಟು ಮಾಡ್ತೇನೆ? ಸಾರಳ ಮುಖಾಂತರವಾಗಿ ನಾನು ಸಂತಾನವನ್ನು ಉಂಟು ಮಾಡ್ತೇನೆ ಎಂದು ಕರ್ತನ ಹೇಳಿ ವಾಗ್ದಾನ ಪುತ್ರನನ್ನ ಈಸಾಕನನ್ನ ಕೊಡ್ತಾನೆ. ಈ ಕಡೆ ಇಷ್ಮಾಯೇಲನು ಬೆಳೀತಾ ಇದ್ದಾನೆ, ಈ ಕಡೆ ಈಸಾಕನು ಬೆಳೀತಾ ಇದ್ದಾನೆ. ಆದ್ರೆ ತನಗೆ ಯಾವುದು ಸ್ವಾಸ್ಥ್ಯ, ಯಾವುದು ವಾಗ್ದಾನ ಪುತ್ರ ಎಂದು ಅರಿಯದಂತ ಅಬ್ರಹಾಮನಿಗೆ ಕರ್ತನ ಹೇಳ್ತಾನೆ, ನಿನ್ನ ವಾಗ್ದಾನ ಪುತ್ರನು ಈಸಾಕನು ಮಾತ್ರವೇ. ನೀನು ಯಾರನ್ನ ಹೊರಡಿಸ್ಬೇಕು? ನೀನು ಹಾಗಾರಳನ್ನ ಇಷ್ಮಾಯೇಲನ ನಿನ್ನ ಕಡೆಯಿಂದ ಹೊರಡಿಸ್ಬೇಕು ಅಂತ ಅನ್ಕೊಂಡು ಹೇಳಿದಾಗ ಅವರ ಇಬ್ಬರನ್ನು ಕೂಡ ತನ್ನ ಒಂದು ಪ್ರದೇಶದಿಂದ ಹೊರಡಿಸಿದ ನಂತರ, ಈ ಕಾರ್ಯ ಆದ ನಂತರ ಈಸಾಕನು ಬೆಳೀತಾ ಇದ್ದಾನೆ. ಬೆಳೆದ ನಂತರ ಅಬೀಮೆಲೆಕನು ಎಂಬ ವ್ಯಕ್ತಿ ಬರ್ತಾನೆ. ಅಬೀಮೆಲೆಕನ ಜೊತೆ ಒಂದು ಪರ್ಮನೆಂಟ್ ಆಗಿರೋ ಕಾಂಟ್ರಾಕ್ಟ್ ನಡೆಯುತ್ತೆ. ಏನಂತಂದ್ರೆ, ನಿನ್ನ ಸುದ್ದಿಗೆ ನಾನ್ ಬರಲ್ಲ, ನನ್ನ ಸುದ್ದಿಗೆ ನೀನ್ ಬರಬಾರದು ಅನ್ನೋ ರೀತಿಯಲ್ಲಿ ಬೆರ್ಷೆಬದಲ್ಲಿ ಒಂದು ಕಾಂಟ್ರಾಕ್ಟ್ ಆಗುತ್ತೆ. ಇಷ್ಟು ಕಾರ್ಯಗಳು, ಈ ಸಂಗತಿಗಳು ಆದ ಮೇಲೆ ಕರ್ತನು ಏನ್ ಮಾಡ್ತಾನಂತೆ? ಅಬ್ರಹಾಮನನ್ನ ಪರಿಶೋಧಿಸ್ತಾನೆ. ನಮಗೆ ಅನ್ಸುತ್ತೆ, ಈಗಷ್ಟೇ ಕಂಡ್ಬಿಟ್ವಿ, ಈಗಷ್ಟೇ ಸಂತೋಷ ಕಾಲಿಟ್ವಿ, ಈಗಷ್ಟೇ ಎಲ್ಲ ಸಮಾಧಾನ ಆಯ್ತು, ಏನ್ ಪ್ರಾರ್ಥನೆ ಮಾಡಿದ್ವಿ ಆ ಅದ್ಭುತ ದೇವರು ನೀನು ನಡೆಸ್ದೆ, ಅದಕ್ಕಾಗಿ ನನಗೆ ಸ್ತೋತ್ರ ಎಂದು ಅನ್ಕೊಂಡು ಉಸಿರು ಬಿಡುವಂತ ಸಮಯದಲ್ಲಿ ಕೆಲವು ಘಟನೆಗಳು ನಡೀತು. ಇಲ್ಲಿ ಅಬ್ರಹಾಮನು ಕೂಡ ಈಗಷ್ಟೇ ನಾನು ಉಸಿರು ಬಿಡ್ತಾ ಇದ್ದೀನಿ, ಸಮಾಧಾನ ಸಂತೋಷ. ಬೆಳಿಗ್ಗೆ ಎದ್ದು ನೋಡಿದಾಗ ಮಗ ಓಡಾಡ್ತಾ ಇದ್ದಾನೆ, ಮಗ ಆಟ ಆಡ್ತಾ ಇದ್ದಾನೆ. ಈ ಕಡೆ ಶತ್ರು ಜೊತೆ ಏನ್ ಕಾಂಟ್ಯಾಕ್ಟ್ ಆಗಿದೆ, ಇನ್ನೂ ನನ್ನ ಸುದ್ದಿ ಬರಲ್ಲ ಅಂತ ಅನ್ಕೊಂಡು ಬೆರ್ಷೆಬದಲ್ಲಿ ಚೆನ್ನಾಗಿ ಆರಾಮಾಗಿದ್ದಾನೆ. ಅದೇ ರೀತಿಯಲ್ಲಿ ಒಂದು ನೋವು ಕೂಡ ಇದೆ. ಇಷ್ಮಾಯೇಲನು ತನ್ನ ಮಗನನ್ನ ಅಂದ್ಕೊಂಡಿದ್ದ 14 ವರ್ಷದ ಇಷ್ಮಾಯೇಲ್ ತನ್ನನ್ನು ಬಿಟ್ಟು ಹೋಗಿದ್ದಾನೆ. ಹಾಗಾರಳಿಗೆ ಏನು ಅಲ್ಲದೆ ದಾಸಿಯಿಂದ ಅನ್ಕೊಂಡು ನೋಡ್ತಾ ಇದ್ದ. ನನ್ನ ಹೆಂಡತಿಯೇ ಹೋಗಿ ನಿನ್ನ ಹೆಂಡತಿ ಇದು ಅಂತ ಅನ್ಕೊಂಡು ಹೇಳಿ ಕೊಟ್ಟಿದ್ದರ ನಿಮಿತ್ತವಾಗಿ ಆ ಪ್ರೀತಿಯನ್ನು ಕೂಡ, ಆ ಎರಡು ಪ್ರೀತಿಯನ್ನು ಕಳೆದುಕೊಂಡ್ರು. ಈಸಾಕನ ಪ್ರೀತಿ ಅವನಲ್ಲಿ ತುಂಬಿಕೊಂಡವನಾಗಿ ಆತನು ತನ್ನ ಜೀವಿತವನ್ನು ನಡೆಸಿಕೊಂಡು ಹೋಗಿ ಒಂದು ಉಸಿರು ಬಿಡುವಾಗ ಅಬ್ರಹಾಮನನ್ನ ಏನ್ ಮಾಡಿದನು? ದೇವರು ಪರಿಶೋಧಿಸಿದನೆಂದು ನಾವು ನೋಡುತ್ತೇವೆ. ನಮ್ಮ ಜೀವಿತದಲ್ಲಿಯೂ ಕೂಡ
ನಮಗೆ ಸಂತೋಷ ಬಂದಾಗ, ಈ ಲೋಕದ ಯಾವುದೋ ಒಂದು ಸಮಾಧಾನ ನಮಗೆ ಸಿಕ್ಕಿದಾಗ, ಹೋರಾಟದಲ್ಲಿ ಜಯ ಸಿಕ್ಕಿದಾಗ ಒಂದನ್ನು ನಾವು ತಿಳಿದುಕೊಳ್ಳಬೇಕು. ಆವಾಗ ಕರ್ತನ ಪರೀಕ್ಷೆ ನಮ್ಮ ಮುಂದೆ ಬರುವಂತದ್ದಾಗಿದೆ. ಯಾವ ಪರೀಕ್ಷೆ? ಇದೆಲ್ಲ ಇದ್ರೂ ನೀನು ನಿನ್ನ ದೇವರನ್ನ ಸುರಿಸ್ತೀಯ ಅಥವಾ ನೀನು ಅದನ್ನೇ ನೋಡ್ಕೊಂಡು ಕೂರ್ತಿದೀಯ ಅನ್ನೋದನ್ನ ಕರ್ತನು ಕೇಳುವಾತನಾಗ್ತಾನೆ. ನಮಗೆ ಮೊದಲನೇ ಸ್ಥಾನ ದೇವರಾಗಿರಬೇಕಲ್ಲ. ಇಷ್ಟೇ ಇಲ್ಲಿ ಎಷ್ಟು ಸಂಪಾದನೆ ಮಾಡಿದ್ರು, ಎಷ್ಟು ಏನೇ ಪಡೆದುಕೊಂಡ್ರು ಕೂಡ ನಿನಗೆ ವ್ಯರ್ಥವಾದದ್ದು ಅನ್ಕೊಂಡು ನಿನ್ನ ಹೃದಯದಲ್ಲಿ ಯಾವಾಗ ಇರುತ್ತೋ ದೇವರು ನಿನ್ನ ಕಾಯ್ದು ಕಾಪಾಡಿ ನಡೆಸುವಾತನಾಗಿದ್ದಾನೆ. ಇಲ್ಲಿ ಕರ್ತನು ಹೇಳ್ತಾ ಇದ್ದಾನೆ, ನನ್ನ ಅಬ್ರಾಮನು ಗುಡಾರದಲ್ಲಿ ಜೀವಿಸ್ತಾ ಇದ್ದಾನೆ. ನನ್ನ ಅಬ್ರಾಮನು ಆತನಿಗೆ ಒಳ್ಳೆ ಹೆಂಡತಿ ಸಿಕ್ಕಿದ್ದಾಳೆ. ನನ್ನ ಅಬ್ರಾಮನು ಆತನ ಆಶೀರ್ವಾದ ನಿಧಿ ಆಗಿದ್ದಾನೆ. ಎಲ್ಲ ಕಡೆ ಕೂಡ ಜಯವನ್ನು ನಾನು ಕೊಟ್ಟಿದ್ದೇನೆ. ಆದ್ರೆ ಈ ಅಬ್ರಾಮನ ಒಂದು ಅನೇಕ ವರ್ಷಗಳ ತವಕ ಎಂತಂದ್ರೆ ಅವನಿಗೆ ಮಗು ಬೇಕು ಅಂತ ಕೂಡ ತವಕ ಇತ್ತು. ಹೇಗೆಂದರೆ ಆತನು ಅವನನ್ನು ಅಬ್ರಾಮನೇ ಎಂದು ಕರೆಯಲು ಇಗೋ ಇದ್ದೇನೆ ಅಂದನು. ಆಗಲ ಆತನು, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದರು. ಯಾವುದು ತನಗೆ ಸಿಕ್ಕಿತ್ತು, ತಾನು ಸ್ಯಾಟಿಸ್ಫೈ, ತಾನು ಸಂತೋಷವಾಗಿರ್ತೇನೆ ಅನ್ಕೊಂಡು ಇರುತ್ತದೋ ಆ ಸಮಯದಲ್ಲೇ ಕರ್ತನು ಈ ಒಂದು ಸಮರ್ಪಿಸುವಂತ ಕಾರ್ಯವನ್ನ ಯಾರ ಮುಂದೆ ಇಡ್ತಾ ಇದ್ದಾನೆ? ಅಬ್ರಾಮನ ಮುಂದೆ ಇಡ್ತಾ ಇದ್ದಾನೆ. ಬೆಳಗ್ಗೆ ಅಬ್ರಾಮನು ಎದ್ದು ಕತ್ತೆಗೆ ತಡೆಯ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಹೊಡಿಸಿ ತನ್ನ ಸೇವಕರಲ್ಲಿ ಇಬ್ಬರನ್ನು ತನ್ನ ಮಗನಾದ ಇಸಾಕನನ್ನು ಕರೆದುಕೊಂಡು ದೇವರು ಹೇಳಿದ್ದ ಸ್ಥಳಕ್ಕೆ ಹೊರಟು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಹೇಳಿದಂತ ಸ್ಥಳಕ್ಕೆ ಹೊರಡ್ತಾ ಇದ್ದಾನೆ. ಈತನಿದ್ದಂತ ಜಾಗ ಬೆರ್ಷೆಬ ಎಂಬ ಜಾಗ ಮತ್ತು ಅಲ್ಲಿಂದ ಆ ಮೋರಿಯಾ ಬೆಟ್ಟ, ದೇವರು ಹೇಳಿದಂತ ಸ್ಥಳ, ಆ ಮೋರಿಯಾ ಬೆಟ್ಟಕ್ಕೆ ಇರುವಂತ ಜರ್ನಿ ಎಷ್ಟು ಅಂತಂದ್ರೆ 3 ದಿನಗಳ ಜರ್ನಿ. ಅಂದ್ರೆ ನಡಿಗೆಯಲ್ಲಿ ವೆಹಿಕಲ್ ಅಲ್ಲಿ ಹೋಗೋದಾದ್ರೆ ಈಗಿರುವಂತ ಜರ್ನಿ ಎಷ್ಟು? 1 ಗಂಟೆ 55 ನಿಮಿಷ ಇದೆ ನೋಡಿದ್ರೆ. ಆದ್ರೆ ಇವನು ಯಾವ್ದ್ರಲ್ಲಿ ಹೋಗ್ಬೇಕು? ಆವಾಗ ಯಾವುದೇ ವೆಹಿಕಲ್ ಇಲ್ಲ. ತನ್ನ 2 ಸೇವಕರನ್ನ ಮತ್ತು ತನ್ನ ಮಗನನ್ನ ಆತನು ಯಾವ್ದ್ರ ನಡಿಗೆಯಲ್ಲಿ ಕರೆದುಕೊಂಡು ಹೋಗ್ಬೇಕಾಗಿತ್ತು. ಆ 3 ದಿನದ ಜರ್ನಿಯ ವಿಚಾರವೇ ನಾವು ಧ್ಯಾನ ಮಾಡಬೇಕು ಹೋಗ್ತಾ ಇದ್ದೀವಿ. ಅಬ್ರಹಾಮನ ಮನಸ್ಸಲ್ಲಿ ಏನೆಲ್ಲ ಹಾದು ಹೋಗಿರ್ಬೋದು, ಅಬ್ರಹಾಮ ಎಂತ ಹೋರಾಟಗಳಿಂದ ಅನುಭವಿಸಿರ್ಬೋದು, ಆ ಹೋರಾಟಗಳ ಮಧ್ಯದಲ್ಲಿ ಯಾವ ರೀತಿಯಲ್ಲಿ ಅಬ್ರಹಾಮನ ಜಯ ಹೊಂದಿದನು, ಆ ಹೋರಾಟವನ್ನ ಯಾವ ರೀತಿಯಲ್ಲಿ ಅಬ್ರಹಾಮನ ದೇವರ ಬಲದಿಂದ ಮೆಟ್ಟಿ ನಿಂತನು, ಅಬ್ರಹಾಮನು ಯಾವ ರೀತಿಯಲ್ಲಿ ದೇವರ ಒಂದು ಮೆಚ್ಚುಗೆಯ ಪಾತ್ರನಾದನು, ಅಬ್ರಹಾಮನಿಗೆ ತಿರುಗಿ ಯಾವ ರೀತಿಯಲ್ಲಿ ಇಸಾಕರನ್ನ ಮತ್ತೆ ಕರ್ತನು ತಿರುಗಿ ಕೊಟ್ಟನು ಅನ್ನೋದನ್ನ ನಾವು ಈ ಒಂದು ಕೆಲವು ದಿವಸಗಳಲ್ಲಿ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಯಾಕಂತಂದ್ರೆ ಅಲ್ಲಿ ನೋಡ್ರಿ, 3ನೇ ದಿನದಲ್ಲಿ ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ಸ್ಥಳವು ದೂರದಲ್ಲಿ ಕಾಣಿಸಲು ಇಲ್ಲಿ ಬರೆಯಲ್ಪಟ್ಟಿದೆ. 3 ದಿವಸಗಳ ಜರ್ನಿಯನ್ನ ಅಲ್ಲಿ ಬರೆಯಲ್ಪಟ್ಟಿಲ್ಲ. ಆದ್ರೆ 3 ದಿವಸಗಳಲ್ಲಿ ಅಬ್ರಹಾಮನು ಅನುಭವಿಸಿದಂತ ಒಂದೊಂದು ಫೀಲಿಂಗ್ ಅನ್ನ, ಒಂದೊಂದು ಭಾವನೆಯನ್ನ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಯಾವಾಗ ಇದನ್ನ ಅರ್ಥ ಮಾಡಿಕೊಳ್ತೇವೋ, ಶೋಧನೆ ಸಮಯದಲ್ಲಿ ನಾವು ಯಾವಾಗ ಬಲವಾಗಿ ನಿಲ್ಲುತ್ತೇವೋ, ಆವಾಗ ಸೈತಾನನ ಯಾವ ಕ್ರಿಯೆಗಳು ನಮಗೆ ಬಂದರೂ, ಕಷ್ಟ ನಷ್ಟಗಳು ಬಂದರೂ ಕೂಡ ನಮ್ಮ ಭರವಸೆ ಒಂದೇ ಇರುತ್ತದೆ, ಯೇಸುವೇ ನಮ್ಮ ಭರವಸೆ. ಹಲ್ಲೆಲೂಯಾ. ಯೇಸುವೇ ನಮ್ಮ ಭರವಸೆ ಎನ್ನುವುದನ್ನು ಯಾವಾಗ ಇರುತ್ತದೋ, ಸೈತಾನನ ಎಂತ ಶೋಧನೆಯನ್ನ ತಂದರೂ ಕೂಡ ಕರ್ತನು ನಮ್ಮನ್ನು ನಡೆಸುವಾತನಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. 3 ದಿವಸ ಆ ಒಂದೊಂದು ಹೆಜ್ಜೆ ಇಡೋದಕ್ಕೂ ಕೂಡ ಅಬ್ರಹಾಮನಿಗೆ ಕಾಲು ಭಾರ ಆಗ್ತಿರ್ಬೋದು. ಬೆಟ್ಟದಲ್ಲಿ ನಡೆಯೋದಕ್ಕೆ, ಬೆಟ್ಟ ಆ ಪ್ರದೇಶಕ್ಕೆ ತಲುಪಿದ ನಂತರ ಬೆಟ್ಟದ ಎತ್ತರ ಪ್ರಾರಂಭವಾದರೂ ಅದರ 3 ದಿನದ ಜರ್ನಿ ಆತನಿಗೆ ಬೆಟ್ಟದಲ್ಲಿ ನಡೆದಷ್ಟು ಆತನಿಗೆ ಆಯಾಸ ಆಗುವಂತ ಪರಿಸ್ಥಿತಿ ಆಗಿರ್ಬೋದು. ಅನೇಕ ಕಷ್ಟದ ಆ ಒಂದು ದಿನಗಳಲ್ಲಿ ಅಬ್ರಹಾಮನ ಆದೋದ್ರೂ ಕೂಡ ಅದರ ನಂಬಿಕೆಯಲ್ಲಿ ಎಂದೂ ಕೂಡ ಅಲಗಾಡಲಿಲ್ಲ ಎಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಇವತ್ತಿನ ದಿವಸ
ಒಂದು ಚಿಕ್ಕ ಶೋಧನೆ ಬಂದ್ರೆ ಸಾಕು, ನಮಗೆ ದೇವರ ದೈವತ್ವದ ಮೇಲೆ ಸಂಶಯ ಬರುತ್ತೆ, ದೇವರ ವ್ಯಕ್ತಿತ್ವದ ಮೇಲೆ ಸಂಶಯ ಬರುತ್ತೆ. ಯಾಕೆ ಹಿಂಗಾಯ್ತು ಅಂತ ಅನ್ಕೊಂಡು ಕೆಲವು ಬಾರಿ ನಮ್ಮ ಮನಸ್ಸಲ್ಲಿ ಸಂಶಯ ಇರೋದಿಲ್ಲ, ನಮ್ಮ ಪಕ್ಕದವರು ಅನ್ಯ ಜನರು ಕೇಳುವಂತ ಪ್ರಶ್ನೆಗಳು ನಮಗೆ ಸಂಶಯವನ್ನ ಮೂಡಿಸ್ತವೆ. ಅವರಿಗೆ ಸಂಶಯ ಬಂದ ಕೂಡಲೇ, ಅವರ ಬಾಯಲ್ಲಿ ಸಂಶಯದ ಮಾತು ಬಂದ ಕೂಡಲೇ ನಿನ್ನ ದೇವರು ಬದಲಾಗೋದಿಲ್ಲ. ಹಲ್ಲೆಲೂಯಾ. ಆತನು ಮಾಡುವಂತ ಎಲ್ಲಾ ಕಾರ್ಯಗಳಲ್ಲಿ ಒಂದು ಯೋಜನೆ ಇರ್ತದೆ, ಅದರ ಹಿಂದೆ ಒಂದು ಗುರಿ ಇರ್ತದೆ, ಅದರ ಹಿಂದೆ ಒಂದು ಆಲೋಚನೆ ಇರ್ತದೆ. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ಅದನ್ನ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಯಾಕಂದ್ರೆ ನಾವೆಲ್ಲರೂ ಕೂಡ ಸೀನಿಯರ್ಸ್ ಇರುವಂತವರೆಲ್ಲ, ನಾವೆಲ್ಲರೂ ಕೂಡ ವಾಕ್ಯವನ್ನ ಕುಳಿತು ಕೇಳಿಸಿಕೊಂಡು ಅದರಂತೆ ಕೈಗೊಂಡು ನಡೆಯೋದಕ್ಕೆ ಪ್ರಯತ್ನ ಪಡುವಾಗ ನಮಗೆ ಬರುವಂತಹ ಪರೀಕ್ಷೆಗಳನ್ನ ನಾವು ಗೆಲ್ಲದೆ, ನಾವು ಹಿಂದೆ ತಡೆ ಬಂತು ಅಂದ ಕೂಡಲೇ ಹಿಂದೆ ತಿರುಗಿ ಓಡುವುದಾದರೆ, ಹಿಂದೆ ತಿರುಗಿ ನೋಡುವುದಾದರೆ, ಅಥವಾ ಅಲ್ಲೇ ನಿಂತು ನಾವು ದೇವರ ವಿರುದ್ಧವಾಗಿ ದೇವರ ವಿಚಾರವನ್ನು ಮಾತನಾಡುವುದಾದರೆ ನಮ್ಮ ನಂಬಿಕೆ ಎಲ್ಲಿ ಇದ್ದಂತೆ. ಪೇತ್ರನು ಆತನು ಮನಸ್ಸು ಮಾಡ್ತಾನೆ, ಯೇಸು ಕ್ರಿಸ್ತನ ಸಮುದ್ರದ ಮೇಲೆ ನಡ್ಕೊಂಡು ಬರ್ತಾ ಇದ್ದಾರೆ. ಪೇತ್ರನಿಗೂ ಕೂಡ ಆತನಿಗೆ ಏನ್ ಎಕ್ಸೈಟ್ಮೆಂಟ್ ಅಂದ್ರೆ, ಈ ಕಾರ್ಯಗಳು, ಸೂಚಕ ಕಾರ್ಯಗಳು ಮತ್ತೆ ಈ ಅದ್ಭುತ ಕಾರ್ಯಗಳನ್ನು ನೋಡಿದ್ರೆ ಈ ಪೇತ್ರನ್ ಫ್ಯಾಸಿನೇಟ್ ಆಗ್ತಾ ಇದೆ. ಅವನಿಗೆ ಏನಂತಂದ್ರೆ, ಯೇಸು ಕ್ರಿಸ್ತನ ಅದನ್ನ ಮಾಡೋದು ಮಾತ್ರ ಅಲ್ಲ, ನನಗೂ ಮಾಡಬೇಕು ಅಂತ ಆಸೆ, ನನಗೂ ಮಾಡಬೇಕು ಅಂತಂದ್ರೆ, ನಿನಗೂ ಮಾಡಬೇಕು ಅಂತಂದ್ರೆ ನೀನು ಯೇಸು ಕ್ರಿಸ್ತನ ರೀತಿಯಲ್ಲಿ ಇರಬೇಕಾಗಿದೆ. ಹಲ್ಲೆಲೂಯಾ. ಆದ್ರೆ ಕಾಲಿಡ್ತಾನೆ. ಇದುವರೆಗೂ ಕೂಡ ನೆಲದ ಮೇಲೆ ಕಾಲಿಟ್ಟವನು ಈಗ ಯಾವ್ದ್ರ ಮೇಲೆ ಕಾಲಿಟ್ಟಿದ್ರೆ ನೀರಿನ ಮೇಲೆ ಕಾಲಿಟ್ಟಿದೆ. ನೀರಿನ ಫ್ಲೋರ್ ಆಗಿರುತ್ತೆ, ಕರೆಕ್ಟ್ ಆಗಿರೋ ಟೈಲ್ಸ್ ಮೇಲೆ ಇಟ್ಟಾಗ ಕೈಯಲ್ಲಿ ಕಾಲಿನ ನಿಲ್ತಾ ಇದೆ. ಕಾಲಿನಿಂದ 2-3 ಹೆಜ್ಜೆಗಳನ್ನ ನಂಬಿಕೆಯಲ್ಲಿ ಇಡ್ತಾ ಇದ್ದಾನೆ. ಆದ್ರೆ ಅಕ್ಕಪಕ್ಕ ನೋಡ್ಬಿಡ್ತಾ ಇದ್ದಾನೆ. ಏನು ಸಮುದ್ರ ಬೋರ್ಗರಿತಾ ಇದೆ, ಬಿರುಗಾಳಿ ಹೊಡಿತಾ ಇದೆ. ಅದನ್ನ ದೇಶವನ್ನ ನೋಡೋದು ಬಿಟ್ಟು ಆ ಕತ್ತಲೆಯನ್ನ ನೋಡಿ, ಆ ಬಿರುಗಾಳಿಯನ್ನ ನೋಡಿ, ಆ ಸಮುದ್ರದ ಅಲೆಯನ್ನ ನೋಡಿ ಅದನ್ನು ಮುಳುಗುವುದಕ್ಕೆ ಪ್ರಾರಂಭ ಆಗ್ತದೆ. ಇವತ್ತಿನ ದಿವಸ ನಾವು ಮುಳುಗುತ್ತಿರುವುದೇನಕ್ಕೆ ಗೊತ್ತಾ? ಇದೇ ಕಾರಣಕ್ಕಾಗಿ ನಾವು ಮುಳುಗುವ ಸ್ಥಿತಿಯಲ್ಲಿದ್ದೇವೆ. ಯಾಕೆ ಎಂದು ನೋಡುವಾಗ ಇದೇ ಕಾರಣಕ್ಕಾಗಿ ನಾವು ಅದನ್ನ ನೋಡ್ಕೊಂಡು ಕೂತಿದ್ದೇವೆ. ನಿನ್ನ ಯೇಸುವನ್ನು ನಿನ್ನ ದೃಷ್ಟಿಸಿ ಪ್ರಾರ್ಥನೆ ಮಾಡುವುದಾದರೆ ಕರ್ತನೆ ಎಲ್ಲದರಲ್ಲಿಯೂ ಜಯವನ್ನ ಕೊಡುವ ಅದನಾಗಿದ್ರೆ. ಹಲ್ಲೆಲೂಯಾ. ಕರ್ತನು ನಮ್ಮನ್ನ ಜಯ ವೀರರಾಗಿ ನಿಲ್ಲಿಸುವುದರ. ಯಾಕಂದ್ರೆ ಆದಾಮನಿಗೆ ಕೊಟ್ಟದ್ದು ಕರ್ತನೇನು, ಈ ಭೂಮಿಯ ಮೇಲೆ ನೀನು ದೊರೆತನ ಮಾಡು, ಇದೆಲ್ಲವೂ ಕೂಡ ನಾನು ನಿನ್ನ ಅಂಡರ್ ಕೊಟ್ಟಿದ್ದೀನಿ, ನಿನ್ನ ಹ್ಯಾಂಡ್ ಓವರ್ ನಾನು ಒಪ್ಪಿಸಿದ್ದೀನಿ, ನಿನ್ನ ಹ್ಯಾಂಡ್ ಓವರ್ ಒಪ್ಪಿಸಿದ್ದೀನಿ. ನನ್ನ ಮೇಲೆ ಕರ್ತನ ಎಲ್ಲವೂ ನಮ್ಮ ಕೈಗೆ ಕೊಟ್ಟ ಮೇಲೆ ನಾವು ಆತನ ಬಲದೊಂದಿಗೆ ಕಾರ್ಯ ಮಾಡಬೇಕಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ಈ ಟಾಪಿಕ್ಗೆ ನಾವು ಹೋಗ್ತಾ ಇಲ್ಲ, ಇಂಟ್ರಡಕ್ಷನ್ ಮಾತ್ರ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಅನೇಕ ವಿಚಾರಗಳು ನಾವು ಕಲಿಲಿಕ್ಕಿದ್ದಾವೆ. ಯಾಕೆಂತಂದ್ರೆ ನಮ್ಮ ಇಡೀ ವಿಶ್ವಾಸಿ ಜೀವಿತ, ಸೇವಕರ ಜೀವಿತ ಎಲ್ಲಿ ಬಿದ್ದು ಹೋಗಿದ್ದೇವೆ ಅಂತಂದ್ರೆ ಶೋಧನೆಗಳ ಮಧ್ಯದಲ್ಲಿ ಹೋರಾಡ್ತಾ ನಾವು ಬಿದ್ದು ಹೋಗಿದ್ದೇವೆ. ಇವತ್ತಿನ ದಿವಸ ಎಲ್ಲಾ ಶೋಧನೆಗಳನ್ನು ಜಯಿಸುವುದಕ್ಕೋಸ್ಕರವಾಗಿ ಕರ್ತನು ನಮಗೆ, ದೇವರಾತ್ಮನು ಸಭೆಗೆ ಹೇಳುವಂತ ಮಾತನ್ನು ನಾವು ಕೇಳಿಸಿಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ. ಕೇವಲ ಸಂತೋಷ ಬಂದಾಗ ಮಾತ್ರ ಸ್ತೋತ್ರ ಅಲ್ಲ, ಕೇವಲ ದೇವರ ಅದ್ಭುತ ಮಾಡಿದಾಗ ಮಾತ್ರ ಸ್ತೋತ್ರ ಅಲ್ಲ, ಕೇವಲ ದೇವರು ಬಿಡುಗಡೆ ಕೊಟ್ಟಾಗ ಮಾತ್ರ ಸ್ತೋತ್ರ ಅಲ್ಲ, ಕೇವಲ ದೇವರು ಅನೇಕ ಕಾರ್ಯಗಳನ್ನು ಮಾಡುವಾಗ ಮಾತ್ರ ಸ್ತೋತ್ರ ಅಲ್ಲ. ಎಲ್ಲ ಕಷ್ಟ ನಷ್ಟಗಳು, ಶೋಧನೆಗಳು, ಬಾಧೆಗಳು ಬಂದಾಗಲೂ ಕೂಡ ನಾವು ಸ್ತೋತ್ರ ಹೇಳುವವರಾಗಿರಬೇಕು. ಹಲ್ಲೆಲೂಯಾ. ಸಂಶಯದ ಮಾತುಗಳು ಬಂದರೂ ಕೂಡ ಸ್ತೋತ್ರ ಹೇಳುವವರಾಗಿರಬೇಕು. ಹಲ್ಲೆಲೂಯಾ. ನಿನಗೆ ಯೇಸುನ ನಿನಗೆ 1 ಕೋಟಿ ರೂಪಾಯಿ ಅಂತ ಕೇಳುವಾಗ ಯೇಸು ಎಂದು ಹೇಳುವುದಕ್ಕೆ ನಾವು ಸಿದ್ಧರಾಗಿರಬೇಕು. ಹಲ್ಲೆಲೂಯಾ. ಈ ಲೋಕದಲ್ಲಿ ಏನ್ ಮಾಡಿದೆ, ಹಣದ ಚಾರ ಸ್ಟಾರ್ಟ್ ಆಗುತ್ತಿದೆ. ಸೇವಕರನ್ನ ಸೈತಾನ ಹಣ ಇಟ್ಟು ಕೊಂಡುಕೊತಾ ಇದ್ದಾರೆ, ಹಣ ಇಟ್ಟು ಖರೀದಿ ಮಾಡ್ತಾ ಇದ್ದಾರೆ. ಸೇವಕರ ಬಾಯಲ್ಲಿ ವಾಕ್ಯಕ್ಕಿಂತ ಜಾಸ್ತಿ ಆಗಿ ಹಣದ ವಿಚಾರ ಚಲಿಸ್ತಾ ಇದೆ, ಅಥವಾ ವ್ಯಕ್ತಿಗಳನ್ನ ಮೇಲೆತ್ತುವಂತ ಕಾರ್ಯ ನಡೀತಾ ಇದೆ. ಇದನ್ನೆಲ್ಲರೂ ನಾವು ಕೇಳಿಸಿಕೊಳ್ಳುವಂತ ವಿಶ್ವಾಸಿಗಳು ನಾವು ಜಯಿಸಿ ನಿಲ್ಲಬೇಕು ಅಂತಂದ್ರೆ ನಮಗೆ ಎಲ್ಲಾ ಪರೀಕ್ಷೆಗಳನ್ನ ಗೆಲ್ಲುವ ಅಗತ್ಯವಿದೆ. ಇವತ್ತಿನ ದಿವಸ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ಕರ್ತನು ನಮ್ಮನ್ನ ಆಶೀರ್ವದಿಸುವುದಾಗಲಿ. ಅಬ್ರಾಮನ ರೀತಿಯಲ್ಲಿ
ಅಷ್ಟು ಮಟ್ಟಕ್ಕೆ ನಮ್ಗೆ ಶೋಧನೆ ಆದ್ರೂ ಶೋಧನೆ ಅಲ್ಲ ಅಂತಾದ್ರು ಕೆಲವು ಬಾರಿ ಅನ್ಸುತ್ತಲ್ಲ, ಅಬ್ರಾಹ್ಮನಷ್ಟೇ ಶೋಧನೆ ಅನುಭವಿಸ್ತಿದ್ದೀನಿ ಅಂತ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಭಾರ ಹೊರುವಂತ ಕ್ಷಮತೆ ಅಷ್ಟು. ಅಬ್ರಾಹ್ಮನಿಗೆ 50 kg ಹೊರೋದಕ್ಕೆ ಆದ್ರೆ ನಮ್ದು 2 kg 3 kg ಹೊರುವಂತ ಕ್ಷಮತೆ ನಮ್ಗಿದೆ. ನಮ್ಗೆ ಅಷ್ಟು ಬಂದಂಗ ಅನ್ಸುತ್ತೆ. ಮುಗೀತೆ ಅಲ್ಲ, ನಾಳೆ ದಿವಸ ಹೇಗೆ ನಾನು ಕಣ್ತೇರಿ ಏನ್ ಮಾಡ್ಲಿ. ಕೆಲವರು ಅನೇಕ ಜನರು ಸುಸೈಡ್ ಯಾಕೆ ಮಾಡ್ತಾರೆ ಗೊತ್ತಾ? ಇದೇ ಕಾರಣಕ್ಕಾಗಿ. ನಮ್ಗನ್ಸುತ್ತೆ ಅವನಿಗೆ ಒಂದು ಸೆಕೆಂಡ್ PUC ಫೇಲ್ ಆದ್ರೆ ಯಾಕೆ ಸುಸೈಡ್ ಮಾಡ್ದವನೆ? ಸಪ್ಲಿಮೆಂಟ್ ಬರೆಯೋದಿತ್ತಲ್ಲ, ITI ಮಾಡ್ಬೋದಿತ್ತಲ್ಲ, ಡಿಪ್ಲೊಮಾ ಮಾಡ್ಬೋದಿತ್ತಲ್ಲ, ಈಗ ಏನಾದ್ರು ಕೋರ್ಸ್ಗಳು ಬರ್ತವೆ ಅದನ್ನ ಮಾಡ್ಬೋದಿತ್ತಲ್ಲ, ಅದನ್ನ ಬಿಸ್ನೆಸ್ ಮಾಡ್ಬೋದಿತ್ತಲ್ಲ, ಏನಾದ್ರೂ ಮಾಡ್ಬೋದಿತ್ತಲ್ಲ ಅಂತ ಅನ್ಸುತ್ತೆ. ಆದ್ರೆ ಆ ಸಮಯದಲ್ಲಿ ಅವ್ರಿಗೆ ಇದೆಯಲ್ಲ, ಆ ಭಾರ ಹೊರ್ತಾರಲ್ಲ ಅವ್ರಿಗೆ ಅನ್ಸೋದಿಲ್ಲ. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಅಲ್ಲಿ ಜೀವನ ಮುಗಿಯುತ್ತೆ, ಅದು ನರ್ಕದಲ್ಲಿ ಸ್ಟಾರ್ಟ್ ಆಗುತ್ತೆ. ಸೈತಾನ ಏನ್ ಕೇಳ್ತಾನೆ ಗೊತ್ತಾ? ನಿನಗೆ ಸರ್ವಶಕ್ತನಾದ ದೇವರು ಯಾರೆಂದು ನಿನಗೆ ತಲುಪಿಸಿದ್ದೆ ನಾನು, ಯೇಸು ಯಾರೆಂದು ನಿನಗೆ ಗೊತ್ತುಪಡಿಸಿದ್ದೆ. ನೀನು ಅವನ ಹತ್ರ ಪ್ರಾರ್ಥನೆ ಮಾಡೋದನ್ನ ಬಿಟ್ಟು, ನೀನು ಅವರನ್ನ ಕೂಗೋದನ್ನ ಬಿಟ್ಟು, ನೀನು ಸರಿಯಾದ ರೀತಿಯಲ್ಲಿ ನೀನು ದೇವರಲ್ಲಿ ನಡೆಯೋದನ್ನ ಬಿಟ್ಟು, ಅಥವಾ ಅನ್ಯ ಜನರಾಗಿದ್ರೆ ಈ ರೀತಿಯಲ್ಲಿ ನಿನ್ನ ಬಳಿಗೆ ನಾನು ಯೇಸುವನ್ನ ಕಳಿಸಿದ್ದೆ, ನೀನು ಸ್ವೀಕರಿಸಲಿಲ್ಲ. ನಿನ್ನ ಫ್ರೆಂಡ್ ಹೇಳಿದ್ದು, ನಿನ್ನ ಫ್ರೆಂಡ್ ಹೇಳ್ದ, ನಿನ್ನ ಟೀಚರ್ ಹೇಳಿದ್ರು, ನಿನ್ನ ಫ್ಯಾಮಿಲಿಯವರು ಈ ವ್ಯಕ್ತಿ ಹೇಳಿದ್ರು, ನೀನು ಕೇಳಲಿಲ್ಲ. ಕೇಳದೆ ನೀನು ದೇವರನ್ನ ಸ್ವೀಕರಿಸದೆ ದೇವರಲ್ಲಿ ನಡೆಯದೆ ನಿನ್ನಂತ ಆತ್ಮ ಭೂಲೋಕದಲ್ಲಿ ಜೀವಿಸೋದಕ್ಕೆ ಯೋಗ್ಯ ಅಲ್ಲ. ನಿನ್ನಂತ ಆತ್ಮ ಎಲ್ಲಿರ್ಬೇಕು? ನರ್ಕದಲ್ಲಿರ್ಬೇಕು. ನೀನು ಆ ಒಂದು ತಿರಸ್ಕಾರದ ನಿಮಿತ್ತವಾಗಿ ಈ ಹಿಂಸೆಯನ್ನು ನೀನು ದಿನನಿತ್ಯ ಆ ಕ್ಷಣದಲ್ಲಿ ಆತ್ಮಹತ್ಯೆ ಮಾಡುವಂತ ಸಮಯದಲ್ಲಿ ಅನುಭವಿಸಿದ ಒಂದು ಕ್ಷಣದ ಹಿಂಸೆಯನ್ನ ಜೀವನ ಪರ್ಯಂತ ಅನುಭವಿಸುವಂತ ಪರಿಸ್ಥಿತಿ ಆ ಆತ್ಮಗಳಿಗೆ ಒದಗಿ ಬರ್ತದೆ. ಅದಕ್ಕೋಸ್ಕರ ಈಗ ಆತ್ಮಹತ್ಯೆಯನ್ನ ಲೋಕದಲ್ಲಿ ಹೇಳಿತನಂತ ಹೇಳ್ತಾರೆ. ಹೇಳಿತನಂದ್ರೆ ಹಿಂದೆ ತಿರುಗಿ ಓಡೋರು ಅಂತ ಅನ್ಕೊಂಡು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ನಾವು ದೇವರ ಮಕ್ಕಳು ನಮ್ಮ ಮನಸ್ಸಲ್ಲಿ ಸಾಯುವಂತ ವಿಚಾರ ಬರ್ಕೊಂಡು ಹಾದು ಹೋಗುತ್ತೆ. ಆದರೂ ಕೂಡ ಕರ್ತನು ನನ್ನನ್ನ ಜಯಿಸಿ ನಿಲ್ಲಿಸುತ್ತಾನೆ ಎನ್ನುವಂತ ಆತನ ಬಲವನ್ನು ಹೊಂದಿದವರಾಗಿ ನಾವು ಜೀವಿಸಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲವೂ ಕೂಡ ನಮ್ಮನ್ನ ನಾವು ಮುಗಿಸಿಕೊಳ್ಳೋದು ಅದಕ್ಕೆ ಉತ್ತರ ಅಲ್ಲ. ಉತ್ತರ ಇರುವಂತದ್ದು ಏನಿದೆ? ಕರ್ತನಲ್ಲಿ ಉತ್ತರ ಇದೆ. ಹಲ್ಲೆಲೂಯಾ. ಕರ್ತನು ನಿಮಿಷದಲ್ಲಿ ಕಾರ್ಯ ಮಾಡುವ ಆತನಾಗಿದ್ದಾನೆ, ಸೆಕೆಂಡುಗಳಲ್ಲಿ ಕಾರ್ಯ ಮಾಡುವ ಆತನಾಗಿದ್ದಾನೆ. ಈ ಸಮಯದಲ್ಲಿ ನಮ್ಮನ್ನ ನಾವು ಕರ್ತನ ಕರಗಳಿಗೆ ಸಮರ್ಪಿಸುವ. Hallelujah. Thank you Jesus. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೇ. ಈ ಬೆಳಗಿನ ಜಾವದಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ಕರ್ತನೇ ನಮ್ಮನ್ನ ಸಮರ್ಪಿಸ್ತಾ ಇದ್ದೇವೆ ಕರ್ತನೇ. ರಾಜ, ನಾವೊಂದು ವಿಚಾರವಾಗಿ ಧ್ಯಾನ ಅಬ್ರಹಾಮನ ಜೀವಿತದಲ್ಲಿ ನಡೆದಂತ ಆ 3 ದಿವಸಗಳ ಕಾರ್ಯಗಳನ್ನು ನಾವು ಕರ್ತನೇ ರಾಜ ಅಧ್ಯಯನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಕರ್ತನೇ ರಾಜ. ಆ ಪರಿಶೋಧನೆ, ಆ ಪರೀಕ್ಷೆ, ಆ ಒಂದು ಕಷ್ಟ ನಷ್ಟಗಳು, ವೇದನೆ ಕರ್ತನೆ, ಅಬ್ರಹಾಮನ ಯಾವ ರೀತಿಯಲ್ಲಿ ನಿನ್ನನ್ನ ನಂಬಿ ಕರ್ತನೆ ಅದನ್ನ ಜಯಿಸಿದ, ನಿನ್ನ ಮೇಲಿರುವಂತ ಆತ್ಮವಿಶ್ವಾಸ, ನಿನ್ನ ಮೇಲಿರುವಂತ ನಂಬಿಕೆ, ನಿನ್ನ ಮೇಲಿರುವಂತ ನಿರೀಕ್ಷೆ ಆತನನ್ನ ಯಾವ ರೀತಿಯಲ್ಲಿ ನಡೆಸಿತು ಅನ್ನೋದನ್ನು ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ನಮ್ಮನ್ನ ಅದನ್ನು ಬಲಪಡಿಸಿ ನಡೆಸುವುದಾಗಲಿ ಕರ್ತನೆ. ಇವತ್ತಿನ ದಿವಸದಿಂದಲೇ ನಮ್ಮಲ್ಲಿ ನಂಬಿಕೆ ಹೆಚ್ಚಲಿ, ಇವತ್ತಿನ ದಿವಸದಿಂದ ನಮ್ಮಲ್ಲಿ ನಿರೀಕ್ಷೆ ಹೆಚ್ಚಲಿ, ಇವತ್ತಿನ ದಿವಸದಲ್ಲಿ ನಿನ್ನ ಬಗ್ಗೆ ಇರೋದ ಪ್ರೀತಿ ಹೆಚ್ಚಲಿ. ನಿನ್ನ ಇವತ್ತಿನ ದಿವಸದಿಂದ ಸ್ವಾಮಿ ನಮ್ಮ ಜೀವನದಲ್ಲಿ ನಿರೀಕ್ಷೆಗಳು ಕರ್ತನೆ ಜೀವಿಸುವಂತ, ನಿನಗೋಸ್ಕರ ಜೀವಿಸುವಂತ ವೈರಾಗ್ಯ ಹೆಚ್ಚುವುದಕ್ಕಾಗಿ ಸ್ತೋತ್ರ. ವಿರೋಧವಾಗಿ ಕರ್ತನೆ ನಮ್ಮನ್ನ ಕುಗ್ಗಿಸುವಂತ, ನಮ್ಮನ್ನ ಕರ್ತನೆ ಸೋತು ಹೋಗಿದ್ದೇವೆ ಎನ್ನುವ ರೀತಿಯಲ್ಲಿ ಕರ್ತನೆ ಜೀವಿಸುವಂತ, ನಮ್ಮನ್ನ ಸ್ವಾಮಿ ಕರ್ತನೆ ರಾಜ ಚೈತನ್ಯವನ್ನ ಕದಿಯುವಂತ ಎಲ್ಲಾ ಸೈತಾನನ ಕಾರ್ಯಗಳ, ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಕ್ತಾರೆ. ಬಿಡುಗಡೆ ಉಂಟು ಮಾಡಿದ ತಾನೇ ನಡೆಸಿ ಬಲಪಡಿಸಿ ಕರ್ತನಾದ ಯೇಸು ಸ್ವಾಮಿ ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇನೆ ಜೀವ ತಂದೆ.